ಬಿಜಾಪುರದವರು ಕಟ್ಟಿದ್ರೆ ಗೋಳು ಗುಮ್ಮಟವನ್ನ ಕಟ್ತಾರ, ಕಟ್ಟದಿದ್ರೆ ಬಾರಾಕೊಮ್ಮನಗತೆ ನಿಲ್ಲಿಸಿಬಿಡ್ತಾರ ಅನ್ನುವಂಥ ಮಾತೈತಿ. ಈ ಮಾತು ರಬಕವಿ ಬನಟ್ಟಿ ಜನತೆಗೆ ಬಹಳ ಸರಿಯಾಗಿ ಹೊಂದಾಣಿಕೆ ಆಕೈತಿ. ಯಾಕಂದ್ರೆ ಇವರು ಮೂಲತಃ ಬಿಜಾಪುರ ಜಿಲ್ಲಾದವರ ಅಲ್ಲ. ಕಳೆದ 9 ವರ್ಷಗಳಿಂದ ಆಮೆ ವೇಗದ ಗತಿಯಲ್ಲಿ ನಡೆದಂತಹ ರಬಕವಿ ಮಹೇಶ್ ವಾಡ್ಗಿ ಬ್ಯಾರೇಜ್ ಮೇಲ್ಸೇತುವೆ ಕಾಮಗಾರಿ ಈಗ ಅತ್ಯಂತ ವೇಗವಾಗಿ ನಡೆದೈತಿ. ಇದಕ್ಕೆ ಮುಖ್ಯ ಕಾರಣ ರಬಕವಿ ಬನಟ್ಟಿಯ ಜನತೆಯೇ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನದಿ ನೀರು ಕಡಿಮೆ ಇದ್ದಾಗನ ನದಿಯ ಮಧ್ಯದಲ್ಲಿರುವಂತಹ 7ನೇ ಪಿಲ್ಲರ್ ಕುಡಿವಿಕೊಂಡು ಮ್ಯಾಲೆ ಹೇಳ್ತೈತೋ ಇಲ್ಲೋ ಅಂಥೇಳಿ ಎಲ್ಲರೂ ಜಾತಕ ಪಕ್ಷಿಯಂತೆ ಕಾಯಕತ್ತಿದ್ರು. ಊರಿನ ಪ್ರಮುಖರೆಲ್ಲ ಆ ನದಿ ಹತ್ತಿರ ಹೋಗಿ ನೋಡೋದು, ದಿನ ಕ್ಷಣ ಕ್ಷಣದ ಮಾಹಿತಿಯನ್ನು ಯೂಟ್ಯೂಬ್ದೊಳಗೆ ಫೇಸ್ಬುಕ್ದೊಳಗೆ ಕೊಡೋದು ಮಾಡ್ತಿದ್ರು. ಅಂತೂ ದೇವರ ದಯ, ಮಳೆರಾಯ ಕಾದ ಮತ್ತು ಮಹಾರಾಷ್ಟ್ರದಿಂದ ನೀರು ಬಿಡಲಿಲ್ಲ. ಹೀಗಾಗಿ ಇವತ್ತು 7ನೇ ಪಿಲ್ಲರ್ ಈ ನೆಲದವರೆಗೂ ಎತ್ತರ ಆಗೈತಿ ಅನ್ನೋದು ಭಾಳ ಸಂತೋಷದ ವಿಷಯ. ಇನ್ನು ಮುಂದಿನ ದಿನಮಾನಗಳೊಳಗೆ ನದಿಗೆ ನೀರು ಬಂದರೂ ಸಹಿತ ಮೇಲಿನ ಕೆಲಸಗಳಿಗೆ ಅಷ್ಟೊಂದು ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಈ ಸಲ ನದಿ ನೀರು ಖಾಲಿ ಆದಷ್ಟು ಮುಂದೆ ಯಾವ ಕಾಲಕ್ಕೂ ಖಾಲಿ ಆಗೋದಿಲ್ಲ ಅಂಥೇಳಿ ಅನ್ನೋದು ಇಲ್ಲಿಯ ಜನರ ಅಭಿಪ್ರಾಯ. ಅದು ಸತ್ಯನೂ ಕೂಡ. ಯಾಕಂದ್ರೆ ಹಿಪ್ಪರಗಿ ಬ್ಯಾರೇಜ್ ಗೇಟ್ ಮುರಿದಿದ್ದರಿಂದ ಹೆಚ್ಚಿನ ನೀರು ಪೋಲಾಗಿ ಹೋಗೈತಿ. ಹಿಪ್ಪರಗಿ ಅವರಿಗೆ, ಜಮಖಂಡಿ ಭಾಗದವ್ರಿಗೆ ಅದು ಶಾಪ್ ಆಗಿದ್ದರೆ ಇದು ರಬಕವಿ ಬನಟ್ಟಿ ಜನತೆಗೆ ವರವಾಗಿ ಪರಿಣಮಿಸೈತಿ ಅಂತೇಳಿ ತಿಳ್ಕೊಬಹುದು. ಆದರೂ ಅವ್ರದ್ದು ತ್ಯಾಗ ದೊಡ್ಡದನ. ಈ ಕುಡಿಯೋ ನೀರಿಗಾಗಿ ಅಥಣಿ ತಾಲೂಕಿನ ಜನತೆಗೆ, ಜಮಖಂಡಿ ತಾಲೂಕಿನ ಜನತೆಗೆ ಸಾಕಷ್ಟು ತೊಂದರೆ ಆಗೈತಿ. ಈ ಬ್ರಿಡ್ಜ್ ನಿರ್ಮಾಣ ಕಾರ್ಯಕ್ಕೆ ಅವ್ರ ಕೊಡುಗೆನೂ ಬಹಳ ಅಮೂಲ್ಯವಾದದ್ದಂತನೇ ಹೇಳಬಹುದು. ಮುಂದಿನ ದಿನಮಾನದೊಳಗೆ ಈ ವೇಗ ಕಳೆದುಕೊಳ್ಳಲಾರದೆ ಇದೇ ವೇಗದೊಳಗಿನ ಬ್ರಿಡ್ಜ್ ಕಾಮಗಾರಿ ಜರುಗಲಿ. ಇದನ್ನು ಆದಷ್ಟು ಬೇಗ ಸಾರ್ವಜನಿಕರಿಗೆ ಸಮರ್ಪಣೆ ಮಾಡುವ ಸದ್ಬುದ್ಧಿ ರಾಜಕಾರಣಿಗಳಿಗೆ ಬರಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತನು. ಇದಕ್ಕೆಲ್ಲ ನಿಮ್ಮ ಸಹಕಾರ ಇರಲಿ. ನಾ ಕೊಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ನಮಸ್ಕಾರ.